ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕೈ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾವು ಎರಳಿಕಾಯಿ ಉಪ್ಪಿನಕಾಯಿ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ಕಂಪ್ಲೀಟಾಗಿ ನಾವು ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೀವಿ. ಪಿತ್ತ ಪ್ರಾಬ್ಲಮ್ ಇರೋರಿಗೆ ಈ ಒಂದು ಎರಳಿಕಾಯಿ ಉಪ್ಪಿನಕಾಯಿ ರೆಸಿಪಿ ರಾಮಬಾಣ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು, ಏನೆಲ್ಲ ಬೇಕಾಗುತ್ತೆ ನೋಡ್ಕೊಬರೋಣ. ಇಲ್ಲಿ ನಾವು ಒಂದು 8 ರಿಂದ 9 ಎರಳಿಕಾಯನ್ನು ಬಳಸಿದ್ದೀವಿ. ಎರಳಿಕಾಯನ್ನು ನಾವು ತೋರಿಸೋ ಥರ ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀವಿ. ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 20 ಒಣಗಿದ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ಹಾಗೆ ಒಂದು 3 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೀವಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಹಾಗೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀವಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗು, ಇದು ಬಂದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಎಣ್ಣೆನ ಬಳಸಿದ್ದೀವಿ. ಮೊದಲನೇದಾಗಿ ನಾವಿಲ್ಲಿ ಉಪ್ಪಿನಕಾಯಿ ಜಾರ್ಗೆ, ಎಲ್ಲರ ಮನೆಯಲ್ಲೂ ಈ ರೀತಿಯಾಗಿ ಉಪ್ಪಿನಕಾಯಿ ಜಾರ್ ಇರುತ್ತೆ ಅಂತ ಅಂದ್ಕೊತೀನಿ. ಈ ಒಂದು ಉಪ್ಪಿನಕಾಯಿ ಜಾರ್ಗೆ ನಾವು ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಎರಳಿಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಇದಾದಮೇಲೆ ಈ ಎರಳಿಕಾಯಿಗೆ ನಾವು ಉಪ್ಪನ್ನು ಹಾಕೋತಾ ಇದ್ದೀವಿ. ನಾವಿಲ್ಲಿ 9 ಎರಳಿಕಾಯಿನ ಬಳಸಿ ಉಪ್ಪಿನಕಾಯಿ ಮಾಡ್ತಿರೋದ್ರಿಂದ ಒಂದು ಎರಳಿಕಾಯಿಗೆ 1 ಮುಷ್ಟಿಯಷ್ಟು ದಪ್ಪುಪ್ಪನ್ನು ಹಾಕ್ತಾ ಇದ್ದೀವಿ. ಇವಾಗ ನೀವು ಒಂದು 5 ಎರಳಿಕಾಯಿನ ಬಳಸ್ಕೊಂಡು ಉಪ್ಪಿನಕಾಯಿ ಮಾಡಿದ್ರೆ 5 ಮುಷ್ಟಿಯಷ್ಟು ದಪ್ಪುಪ್ಪನ್ನು ಹಾಕ್ಕೋಬೇಕು. ಸೊ ನೀವು ಎಷ್ಟು ಎರಳಿಕಾಯಿನ ಬಳಸ್ತೀರೋ ಅಷ್ಟು ಒಂದು ಎರಳಿಕಾಯಿಗೆ 1 ಮುಷ್ಟಿಯಷ್ಟು ದಪ್ಪುಪ್ಪನ್ನು ಹಾಕ್ಕೋಬೇಕು. ಈಗ ಉಪ್ಪು ಹಾಕೊಂಡ್ಮೇಲೆ ಇದನ್ನು ಆದಷ್ಟು ಒಂದು ಸೌಟನ್ನು ಬಳಸ್ಕೊಂಡು ಕ್ಲೀನಾಗೆ ಆದಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ಇದಾದಮೇಲೆ ಇದಕ್ಕೆ ನಾವು ಒಂದು ಬಟ್ಟೆನ ಕಟ್ತಾ ಇದ್ದೀವಿ. ಈ ಒಂದು ಜಾರ್ಗೆ ನಾವು ಕ್ಲೀನಾಗೆ ಒಂದು ಬಟ್ಟೆನ ಕಟ್ಬಿಟ್ಟು ಅದರ ಮೇಲೆ ಒಂದು ಮುಚ್ಚಳನ ಗಟ್ಟಿಯಾಗಿ ಮುಚ್ಚಿ ಗಾಳಿ ಆಡ್ದಂಗೆ 2 ದಿನಗಳ ಕಾಲ ಇದೇ ರೀತಿಯಾಗಿ ಮುಚ್ಚಿಡಬೇಕಾಗತ್ತೆ. ಸೊ ಈ ರೀತಿಯಾಗಿ 2 ದಿನ ಮುಚ್ಚಿಟ್ಟ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಎರಳಿಕಾಯಲ್ಲಿರೋವಂಥ ರಸ ಎಲ್ಲ ಬಿಟ್ಕೊಂಡಿದೆ ಅಂತ. ನೋಡ್ತಾ ಇರ್ಬೋದು ನೀವು ಈ ವಿಡಿಯೋನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ರಸ ಬಿಟ್ಕೊಂಡಿದೆ. ಈ ಒಂದು ಉಪ್ಪಿನಕಾಯಲ್ಲಿ ಎಷ್ಟು ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೋ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿ ಬರುತ್ತೆ ರುಚಿ ಅಂತ ಹೇಳ್ಬೋದು. ಈಗ ಆ ಎರಳಿಕಾಯಿನೆಲ್ಲ ಒಂದು ಜಾರಿಂದ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಇದರಲ್ಲಿ ಬಿಟ್ಟಿರೋವಂಥ ಸ್ವಲ್ಪ ನೀರನ್ನು ಒಂದು ಬಟ್ಲಿಗೆ ತಗೋತಾ ಇದ್ದೀವಿ. ಇದಕ್ಕೆ ಬೇರೆ ನೀರನ್ನು ಬಳಸ್ಕೋಬಾರ್ದು. ಸೊ ಈ ಎರಳಿಕಾಯಲ್ಲಿ ಬಿಟ್ಟಿರುವಂಥ ನೀರನ್ನೇ ನಾವು ಬಳಸ್ಕೋಬೇಕಾಗತ್ತೆ. ನೋಡಿ ಒಂದು ಬಟ್ಲಿಗೆ ಸ್ವಲ್ಪ ನೀರನ್ನು ತೆಗೆದು ಹಾಕ್ಕೊಂಡಿದ್ದೀವಿ. ಈಗ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ. ಒಂದು 2 ರಿಂದ 5 ನಿಮಿಷಗಳ ಕಾಲ ಕ್ಲೀನಾಗಿ ಹುರ್ಕೊಂಡ್ರೆ ಸಾಕು. ಸೊ ಇದಾದಮೇಲೆ ಇದಕ್ಕೇ ನಾವು 1 ಟೇಬಲ್ ಸ್ಪೂನಷ್ಟು ಸಾಸಿವೆನೂ ಕೂಡ ಹಾಕ್ಕೊಂಡು ಒಂದು 2 ನಿಮಿಷಗಳ ಕಾಲ ಹುರ್ಕೊತಾ ಇದ್ದೀವಿ. ನೋಡಿ ಇದನ್ನು ಕೂಡ ಆಗಿದೆ. ಒಂದು ಸ್ವಲ್ಪ ಚಿಟಪಟ ಅನ್ನೋ ತನಕ ಹುರ್ಕೊಂಡ್ರೆ ಸಾಕು. ಅದನ್ನು ಎತ್ತಿಟ್ಕೊಂಡು ಈಗ ಅದೇ ಒಂದು ಪ್ಯಾನ್ಗೆ ನಾವಿಲ್ಲಿ 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀವಿ. ಜೀರಿಗೆ ಸ್ವಲ್ಪ ಹೆಚ್ಚಿಗೆನೆ ಹಾಕೋಬೇಕು. ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕಾಗತ್ತೆ. ಇದಾದಮೇಲೆ ನಾವಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡನ್ನೂ ಹುರ್ಕೋಬೇಕು. ಮೊದಲನೇದಾಗಿ ನಾವಿಲ್ಲಿ ಒಣಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀವಿ. ಇಲ್ಲಿ ಒಂದು 20 ಒಣಮೆಣಸಿನ್ಕಾಯಿನ ನಾವು ತೊಗೊಂಡಿದ್ದೀವಿ. ನಮಗೆ ಖಾರ ಕರೆಕ್ಟಾಗಿತ್ತು. ಸೊ ಆದ್ದರಿಂದ ನಿಮಗೂ ಎಕ್ಸಾಕ್ಟಾಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ನಾವೊಂದು 10 ತೊಗೊಂಡಿದ್ದೀವಿ. ಸೊ ನೋಡಿ ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು. ಒಂದು 2 ರಿಂದ 5 ನಿಮಿಷಗಳ ಕಾಲ ಹಾಗೇ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ನೋಡಿ ಇದನ್ನು ಕೂಡ ಒಂದು ಪ್ಲೇಟ್ಗೆ ಎಲ್ಲನೂ ಎತ್ತಿಟ್ಕೊಂಡಿದ್ದೀವಿ. ಇದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ 3 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಟಿರೋದನ್ನ ಹಾಕೋತಾ ಇದ್ದೀವಿ. ಹಾಗೆ ಹುರಿದಿಟ್ಕೊಂಡಿರುವಂಥ ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯ ಈ ಎಲ್ಲನೂ ಕೂಡ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಬೇಕಾಗತ್ತೆ. ಸೊ ಸ್ವಲ್ಪನೂ ನೀರು ಹಾಕ್ದಂಗೆ ನೋಡಿ ಈ ರೀತಿಯಾಗಿ
ತರ್ತರಿಯಾಗಿ ರುಬ್ಕೊಬೇಕು. ಸೊ ತರ್ತರಿಯಾಗಿ ರುಬ್ಕೊಂಡ ಮೇಲೆ ನಾವು ಎರಳಿಕಾಯಲ್ಲಿ ತೆಗೆದಿಟ್ಟಿರುವಂಥ ನೀರನ್ನು ಹಾಕ್ಕೊಂಡು ಅದಾದಮೇಲೆ ನುಣ್ಣಕ್ಕೆ ರುಬ್ಕೋಬೇಕು. ಬೇರೆ ನೀರನ್ನು ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಬೇರೆ ನೀರನ್ನು ನೀವೇನಾದರೂ ಹಾಕ್ಕೊಂಡ್ರೆ ತುಂಬ ಬೇಗ ಈ ಒಂದು ಉಪ್ಪಿನಕಾಯಿ ಬೂಸ್ಟ್ ಹಿಡಿದ್ಬಿಡುತ್ತೆ. ಆದ್ದರಿಂದ ಎರಳಿಕಾಯಲ್ಲಿರುವಂಥ ನೀರನ್ನೇ ತೆಗೆದು ಹಾಕೋಬೇಕಾಗತ್ತೆ. ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಎರಳಿಕಾಯಿಗೆ ಹಾಕ್ಕೊಂಡಿದ್ದೀವಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೆ 1 ಅಥವಾ ಅರ್ಧ ಟೇಬಲ್ ಸ್ಪೂನಷ್ಟು ಇಂಗನ್ನು ಕೂಡ ಹಾಕ್ಕೊಂಡಿದ್ದೀವಿ. ಇಂಗು ಹಾಕ್ಕೊಳ್ಳೋದ್ರಿಂದ ಜೀರ್ಣಶಕ್ತಿಗೆ ತುಂಬ ಸಹಾಯ ಮಾಡುತ್ತೆ. ಇದೆಲ್ಲನೂ ಹಾಕಿ ಇದನ್ನು ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕ್ಲೀನಾಗೆ ಎಲ್ಲ ಎರಳಿಕಾಯಿಗೂ ಉಪ್ಪು ಖಾರ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ನಾವಿಲ್ಲಿ ಒಗ್ಗರಣೆಗೆ ಒಂದು ಚಿಕ್ಕ ಬಾಣಲಿಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀವಿ. ಸಾಸಿವೆ ಹಾಕ್ಕೊಂಡು ಇದು ಚೆನ್ನಾಗೆ ಚಿಟಪಟ ಅನ್ನೋ ತನಕನೂ ಬಿಡಬೇಕಾಗತ್ತೆ. ಅದಾದಮೇಲೆ ಈ ಒಗ್ಗರಣೆ ತುಂಬ ತಣ್ಣಗಾದಮೇಲೆ ನಾವು ಉಪ್ಪಿನಕಾಯಿಗೆ ಹಾಕ್ಕೋಬೇಕು. ಅಲ್ಲಿವರೆಗೂ ಹಾಕ್ಕೊಳ್ಳೋಂಗಿಲ್ಲ, ಬಿಸಿ ಇದ್ದಾಗ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಅದು ಚೆನ್ನಾಗೆ ತಣ್ಣಗಾದಮೇಲೆ ಈಗ ನಾವು ಕೊಟ್ಟಿರೋಂಥ ಒಗ್ಗರಣೆನ ಉಪ್ಪಿನಕಾಯಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹಾಗೆ ಎಷ್ಟು ಈಸಿಯಾಗೆ ಎರಳಿಕಾಯಿ ಉಪ್ಪಿನಕಾಯಿ ರೆಸಿಪಿನ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಸೊ ಈ ಒಂದು ಎರಳಿಕಾಯಿ ಉಪ್ಪಿನಕಾಯಿ ರೆಸಿಪಿ ಪಿತ್ತ ಪ್ರಾಬ್ಲಮ್ ಇರೋರಿಗಂತೂ ತುಂಬ ಸಹಾಯ ಮಾಡುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1-2 ಪೀಸು ಈ ಉಪ್ಪಿನಕಾಯಿ ತಿನ್ನೋದ್ರಿಂದ ಪಿತ್ತ ಇರೋರಿಗೆ ತುಂಬ ಆದಷ್ಟು ಬೇಗ ಕಡಿಮೆ ಆಗ್ತಾ ಬರುತ್ತೆ ಪಿತ್ತದ ಪ್ರಾಬ್ಲಮ್ಮು. ಸೊ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಅಮ್ಮಾಸ್ ಕೈರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನೀವು ಕೂಡ ಉಪ್ಪಿನಕಾಯಿನ ನಿಮ್ಮ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇದು ಪಿತ್ತಕ್ಕೆ ಮಾತ್ರ ಅಲ್ಲದೆ ಮೊಸರನ್ನಕ್ಕೆ, ಅನ್ನ ಸಾಂಬಾರಿಗೆ ತುಂಬ ಒಳ್ಳೆ ಸಖತ್ತಾಗಿರುವಂಥ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ನೀವು ಕೂಡ ಮಾಡಿ ಎಂಜಾಯ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.